ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹರೀಶ, ನಿನ್ನ ಬೇಬಿ ಹೇಗಿದ್ದಾಳಪ್ಪ? ಚೆನ್ನಾಗಿದ್ದಾಳೆ. ಚೆನ್ನಾಗಿ ನೋಡ್ಕೊತಿದ್ದೆ ತಾನೆ? ಸೀಮಂತದ ಊಟ ಯಾವಾಗ ಹಾಕ್ಸ್ಯಪ್ಪ? ಹೇಳ್ತೀನಿ, ಚೆನ್ನಾಗಿ ಬಂದು ಮುಗಿಸ್ಕೊಂಡು ಅದರಲ್ಲಿ ಮಾವನ್ ಕೊಡ್ಬೇಕಾಗಿರೋ ದುಡ್ಡೆಲ್ಲ ವಾಪಸ್ ಮಾಡ್ಬಿಟ್ಟಂತೆ. ಹ್ಞೂ ಕಣ, ಇಲ್ಲಾಂದ್ರೆ ನಿಮ್ಮ ಮಾವ ಬಿಡ್ಬೇಕಲ್ಲ. ಕರೆಕ್ಟ್. ಅಲ್ವೋ, 25 ಲಕ್ಷ ಅದು ಹೇಗೋ ಹೊಂದಿಸ್ಬಿಟ್ಟೆ. ನನಗೂ ಹೇಳ್ಕೊಡೋ, ನಾನು ಸ್ವಲ್ಪ ದುಡ್ಡು ಮಾಡ್ಕೊಂಡು ಸೆಟ್ಲ್ ಆಗ್ತಿದ್ದೆ ಜೀವನದಲ್ಲಿ. ನನ್ನ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅತ್ತೆ ಸಾವನ್ನ ಯೂಸ್ ಮಾಡ್ಕೊಳ್ಳೋ ಹಾಗಾಯ್ತಲ್ಲ. ಅವ್ರೇನೋ ಸತ್ತೋದ್ರು ಅಂದಮೇಲೆ ಅವ್ರು ದುಡ್ಡು ತಗೊಂಡು ಏನು ಮಾಡ್ತಾರೆ? ಆದರೆ ನಾನು ಬದುಕಬೇಕು ಅಂದರೆ ದುಡ್ಡು ಬೇಕಲ್ವಾ? ಹಲೋ ಸರ್, ಏನು ಸರ್ ಇತ್ತೀಚೆಗೆ ಸುಮ್ಮನೆ ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇರ್ತೀರಲ್ಲ, ಏನು ವಿಷಯ? ಮತ್ತೆ ಹೇಗೆ ದುಡ್ಡು ಹೊಡೆಯೋದು ಅಂತ ಸ್ಕೆಚ್ ಹಾಕ್ತಿದ್ದೀರಾ? ಹಾಗೆಲ್ಲ ಏನಿಲ್ಲ ಕಣ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೇನಾ? ಅಲ್ವೋ, ಈಗಿನ ಕಾಲದಲ್ಲಿ 100 ರೂಪಾಯಿ ಕೊಡೋದಕ್ಕೂ 100 ಸಲ ಯೋಚನೆ ಮಾಡಿ ಆಗಲ್ಲ ಅಂತಾರೆ. ಅಂಥದ್ರಲ್ಲಿ ನೀನು 25 ಲಕ್ಷ ರೂಪಾಯಿ ಹೊಂದಿಸಿದ್ಯಾ ಅಂದರೆ ಬಲೆ ಬಡ್ಡಿ ಹೋಗೋ ಕಣ. ನೀನು ಏನೋ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ಯಾ ಕಳ್ಳ. ನೀನು ಅಂದ್ಕೊಂಡಂಗೆ ನಾನು ಯಾರಿಗೂ ಪಗ್ನಾಮ ಹಾಕಿಲ್ಲ ಕಣ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ದೊಡ್ಡ ಮನುಷ್ಯ. ಅವನು ನನಗೆ ದುಡ್ಡು ಕೊಟ್ಟ. ಒಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ ಅವನಿಗೆ ಬಡ್ಡಿ ಕೊಡೋಂಗಿಲ್ಲ. ನನಗೆ ಆದವಾಗ ದುಡ್ಡು ವಾಪಸ್ ಕೊಟ್ರಾಯ್ತು. ನಿಮ್ಮ ಮಾವಂತರ ಅಲ್ಲಪ್ಪ, ಅವನೇ ಬಂದು ನನಗೆ ದುಡ್ಡು ಕೊಟ್ಟು ಹೋದ. ಹೋಲಿ ಬಿಡ, ನಿನ್ನ ತಲೆ ಮೇಲೆ ಸಮಸ್ಯೆ ತೀರ್ತಲ್ಲ, ನನಗೆ ಅದೇ ಖುಷಿ ಬ್ರೋ. ಇವಾಗಾದರೂ ಅತ್ತಿಗೆಗೆಲ್ಲ ಹೇಳಿ ಅವನ ಮನೆ ಕರ್ಕೊಂಬಾರೋ. ಅಲ್ಲೋ, ಮದುವೆ ಆಗಿ ಸಂಸಾರದ ಸುಖ ಗೊತ್ತಿರೋ ನೀನು ಈ ಥರ ಒಂಟಿ ಪಿಶಾಚಿ ಆಗಿದ್ರೆ ಏನೋ ಚೆನ್ನಾಗಿರುತ್ತೆ. ಎಲ್ಲ ಕರೆದಾಯ್ತು ಕಣ, ಅವಳು ಬರಲ್ಲ. ನಿನ್ನ ಹತ್ರ ಹೊರಟು ಮಾತಾಡಿದ್ರೆ ಯಾರೋ ಬರ್ತಾರೆ? ಪ್ರೀತಿಯಿಂದ ನಾಜೂಕ ಕರೆದ್ರೆ ಯಾರು ಬೇಕಾದ್ರೂ ಬರ್ತಾರೆ. ಎಲ್ಲ ಥರ ಕರೆದಾಯ್ತು ಕಣ. ನೀನು ಫೋನ್ ಮಾಡು, ಹೇಳ್ತೀನಿ. ನೋಡಪ್ಪ, ಸಾಕಾ? ಪ್ರಯತ್ನನೇ ಪಡೆದೆ ಫಲ ಬೇಕು ಅಂದ್ರೆ ಹೇಗೋ ಆಗತ್ತೆ. ಹಿಂದೆ ಅಂತ ಪ್ರಯತ್ನ ಪಡೋದಾ? ಇನ್ನೂ ಎಫರ್ಟ್ ಹಾಕಬೇಕು, ಜಾಸ್ತಿ ಎಫರ್ಟ್ ಹಾಕಬೇಕು. ನೋಡು, ಹೀಗೆಲ್ಲ ಫೋನಲ್ಲಿ ಕರೆದ್ರೆ ಬರಲ್ಲ. ಅಲ್ಲೇ ಹೋಗಿ ನೇರವಾಗಿ ಕರ್ಕೊಂಬ. ಬಂದೇ ಬರ್ತಾರೆ ನೋಡು. ಇನ್ನು ಹೋಗಿ ಕರಿ, ಬರ್ತಾರೆ. ಅವ್ನು ಹೇಳಿದ ಜಾಗ ಇಲ್ಲೇಯಾ? ಈ ಥರ ಲಾರಿ ಎಲ್ಲಾರ ಕಂಡ್ರಿ ಹೇಳುವ. ಅವನವ ಇದ ಲಾರಿ ಕಣವ, ಆ ಟೋಲಲ್ಲಿ ಪಾಸ್ ಆಗಿರೋದು. ತಡೆವಾ, ಹನುಮ ಇದೇ ಗಾಡಿ ಭಾವನವ. ಹೌದಾ ಭಾವ? ಅಣ್ಣ, ಈ ಲಾರಿ ಓನರ್ ಯಾರಣ್ಣ? ಈ ಲಾರಿ ಓನರ್ ಮುರುಘಾ ಅಂತ. ಹಿಂಗೆ ಮುಂದೆ ಹೇಳಿದ್ರೆ ಗುಡಿ ಬರುತ್ತೆ, ಗುಡಿ ಪಕ್ಕದೇ ಅವ್ರ ಮನೆ. ಭಾನುವ ಇದೇ ಏರಿಯಾ. ಒಳಗಡೆ ಗಾಡಿ ಹೋಗೋದಿಲ್ಲ, ಅದಕ್ಕೆ ಇಲ್ಲೇ ನಿಲ್ಸುನಿ. ಬನ್ನಿ ನಡ್ಕಡೆ ಹೋಗುವ. ಗುರುವೇ, ಇದು ಈ ಲಾರಿ ಓನರ್ ಮನೆ ಇಲ್ಲೆಲ್ಲೋ ಇದ್ದದಂತೆ. ನಿಮ್ಗೇನಾರ ಗೊತ್ತಿದ್ದದ ನೋಡಿ? ಈ ಲಾರಿ ಡ್ರೈವರ? ಇವ್ರ ಹೆಸರು ಮುರುಘಾ ಅಂತ. ಹೀಗೆ ಮುಂದೆ ಹೋದ್ರೆ ಸಣ್ಣ ದೇವಸ್ಥಾನ ಇದೆ, ಹಾಗೆ ಬಲಕ್ಕೆ ಹೋದ್ರೆ ಅಲ್ಲಿ ಅವ್ರ ಮನೆ ಇರೋದು. ಥ್ಯಾಂಕ್ಸ್ ಗುರುವೇ. ಓಕೆ, ಹೋಗುವ. ಇವಳು ಯಾಕೆ ಫೋನ್ ಮಾಡ್ತಾ ಇದ್ದಾಳು? ಯಾರು ಭಾವ? ಯಾರು ಬಾ? ನನ್ನ ಹೆಂಡ್ರು ನೀಲಂಬರಿ. ಹಲೋ, ಏನಮ್ಮಿ? ರೀ, ಎಲ್ರಿ ಇದ್ದೀರಾ? ಇನ್ನು ಎಷ್ಟೊತ್ತು ಮನೆಗೆ ಬರೋದು? ಎಲ್ಲೋ ಹೊರಗಡೆ ಕೆಲ್ಸದ ಮೇಲೆ ಬಂದೀವಿ ಕಣಮ್ಮಿ. ಆಮೇಲೆ ಬರ್ತೀನಿ, ಮಡಗು ಪೋನ. ಮಾವ ನೀವು ಎಲ್ಲಿ ಅಂತ ಅವಾಗಿಂದ ಕೇಳ್ತಾ ಇದಾರೆ, ಅವ್ರಿಗೆ ನಾನು ಉತ್ತರ ಕೊಡ್ಬೇಕು. ಅದೆಲ್ಲಿದ್ದೀರಾ, ಎಷ್ಟೊತ್ತಿಗೆ ಬರ್ತೀರಾ ಹೇಳಿ. ಹೇಳ್ತಾರದು ಗೊತ್ತಾಯ್ತಲ್ವೇನಮ್ಮಿ? ಕೆಲ್ಸದ ಮೇಲೆ ಬಂದೀವಿ ಅಂದ್ಮೇಲೆ ಕೇಳಿಸ್ಕೋಬೇಕು ಅಷ್ಟೇ. ಹಿಂಗೆ ಎಲ್ಲಿದ್ದೀನಿ, ಏನು ಎತ್ತ ಏನ್ ಮಾಡ್ತೀವಿ ಎಲ್ಲ ಹೇಳಕ್ಕಾಗದ? ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳ್ದೆ ತಾನೆ, ಸುಮ್ ಕಿಡು ಪೋನ. ಸಾಕು ಸುಮ್ಮನಿರಿ, ನಿಮ್ಮ ಕೆಲಸ ಎಂಥದ್ದು ಅಂತ ನನಗೆ ಗೊತ್ತಿಲ್ವಾ? ಅಲ್ಲ ರೀ, ಹೆಂಡತಿ ಹತ್ರ ಹೇಳಕ್ಕಾಗ್ದಿರೋಂಥದ್ದು ಇನ್ನೆಂಥ ಗನಂದಾರಿ ಕೆಲಸ ನಿಮ್ದು. ನೀವು ನಿಮ್ಮ ತಮ್ಮನ್ನ ಬಿಡಿಸೋದಕ್ಕೆ ಓಡಾಡ್ತಾ ಇದ್ದೀರಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ,
ಒಂದು ಮಾಡಕ್ ಹೋಗಿ ಇನ್ನೊಂದನ್ನ ಮಾಡಿ ಆಮೇಲೆ ನೀವೇ ಕಷ್ಟಕ್ಕೆ ಸಿಗಾಕೋಬೇಡಿ. ಹೇಳ್ತಾ ಇದ್ದೀನಿ, ಸರಿಗಿರಲ್ಲ ಆಮೇಲೆ. ಹಂಗೆಲ್ಲ ಏನು ಇಲ್ಲ ಕಣಮಿ. ಸುಮ್ಮನೆ ಮಡ್ಗು, ನೀನು ಬಂದ್ಮೇಲೆ ಎಲ್ಲ ಹೇಳ್ತೀನಿ ಕಣ. ಮಡ್ಗ ರೀ, ಅವನು ಆ ಲಾರಿ ಡ್ರೈವರ್ ಹೆಸರೇನು ಹೇಳ್ದಲ್ವಾ? ಮುರುಘಾ. ಹಾ, ಮುರುಘಾ. ಬೋವಾ ಹುಡ್ಕುಮ ಬನ್ನಿ. ಈ ಬಡೆತ ಫೋನೇ ಕಟ್ ಮಾಡಿಲ್ಲ. ಬೋವಾ ಬನ್ನಿ, ಹೋಗುಮ. ಛೇ, ಏನ್ ನಡೆಸ್ತಾ ಇದಾರೆ ಇವರು? ಲಾರಿ ಡ್ರೈವರ್ ಅಂತಾನು ಹೇಳ್ತಾ ಇದ್ರಲ್ಲ, ಅವನು ಏನಾದ್ರೂ ಹುಡುಕೊಂಡು ಹೋಗಿದಾರಾ? ಖುಷಿ ಪುಟ, ನೀನು ಯಾಕೆ ನನ್ನನ್ನು ಮನೆ ಹತ್ರ ಬರಬೇಡ, ಸ್ಕೂಲ್ ಹತ್ರ ಬಾ ಅಂತ ಹೇಳಿದೆ? ಯಾಕೆ, ಏನಾಯಿತು? ಮನೇಲಿ ನಿನಗೇನಾದರೂ ತೊಂದರೆ ಆಗ್ತಿದೆಯಾ? ಯಾರಾದರೂ ಹಿಂಸೆ ಕೊಡ್ತಿದ್ದಾರಾ? ಹಾಗೆಲ್ಲ ಏನೂ ಇಲ್ಲ ಭಾವನಮ್ಮ. ನಾನು ಒಬ್ರನ್ನ ನೋಡಿದೆ. ಪಪ್ಪನ ಗಾಡಿಗೆ ಆಕ್ಸಿಡೆಂಟ್ ಆಯ್ತಲ್ವಾ, ಅವ್ರ ಲಾರಿನ ನಮ್ಮ ಕಾರಿಗೆ ಡ್ಯಾಶ್ ಹೊಡೆದಿದ್ದು. ಅದನ್ನ ಹೇಳಕ್ಕೆ ನಿಮಗೆ ಸ್ಕೂಲ್ ಹತ್ರ ಕರೆದಿದ್ದು. ಏನವ ಪುಟಿ, ಅವತ್ತು ನಿಮ್ ಕಾರ್ ಗುದ್ದಿದ್ದು ಲಾರಿನ, ಕಾರಲ್ವಾ? ಇಲ್ಲ ಅಂಕಲ್, ಲಾರಿನ ನಮ್ಮ ಕಾರಿಗೆ ಗುದ್ದಿದ್ದು. ಮೊದಲು ಗುದ್ದಿದ್ದು ಲಾರಿ, ಆಮೇಲೆ ಇನ್ನೊಂದು ಕಾರ್ ಗುದ್ದಿದ್ದು. ಹೌದಾ ಪುಟ್ಟ? ಹೌದು. ಹಾಗಾದರೆ ಸಿದ್ದು ಅವ್ರಿಗೆ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಆಯಿತು. ಹೋಗಲ್ವಾ ಪುಟಿ? ಆ ಡ್ರೈವರ್ನ ನೀನ್ ಎಲ್ಲಿ ನೋಡ್ದೆ? ಅವರು ನಮ್ಮ ಮನೆಗೆ ಆಗಾಗ ಬರ್ತಿರ್ತಾರೆ. ಖುಷಿ, ಅವ್ರು ಯಾಕೆ ನಿಮ್ಮ ಮನೆಗೆ ಬರ್ತಾರೆ? ಗೊತ್ತಿಲ್ಲ ಭಾವನಮ್ಮ, ಅವ್ರು ಬಂದಾಗ್ಲೆಲ್ಲ ರವಿ ಅಂಕಲ್ ಜೊತೆ ಮಾತಾಡ್ತಿರ್ತಾರೆ. ನನ್ಗಂತೂ ಅವ್ರು ನೋಡಿದ್ರೇನೆ ಭಯ ಆಗುತ್ತೆ. ಅವ್ರು ನನಗೆ ಏನಾದ್ರೂ ಮಾಡ್ಬಿಡ್ತಾರೆ ಅನ್ಸುತ್ತೆ ಭಾವನಮ್ಮ. ಅವ್ರು ಯಾಕೆ ಪುಟ್ಟ ನಿನಗೇನಾದರೂ ಮಾಡ್ತಾರೆ? ನೋಡು, ನೀನು ಭಯ ಪಡ್ಕೋಬೇಡ, ನಿನಗೆ ಏನೂ ಆಗಲ್ಲ. ಗೊತ್ತಿಲ್ಲ ಭಾವನಮ್ಮ, ಅವ್ರು ಬಂದಾಗ್ಲೆಲ್ಲ ನನ್ಗೆ ಭಯ ಆಗುತ್ತೆ. ಅವನ್ ಯಾಕೆ ಅವ್ರ ಮನೆ ಹತ್ರ ಬರ್ತಿದ್ದಾನೆ? ಅಲ್ಲ, ಅವನು ಅವ್ರ ಮನೆ ಹತ್ರ ಬಂದ್ರೆ ರವಿಶಂಕರ್ ಅವ್ರಿಗೆ ಅವನ ಜೊತೆ ಮಾತಾಡುವಂಥದ್ದೇನಿದೆ? ಇರ್ಲಿ, ಮೊದಲು ಆ ಡ್ರೈವರ್ನ ಹುಡುಕ್ಬೇಕು. ಅವನ್ ಸಿಕ್ಕರೆ ನಮ್ಮ ಸಿದ್ದುನ ಈಸಿಯಾಗಿ ಈಚೆ ಕರ್ಕ ಬರ್ಬೋದು. ಹೌದು ಭಾವ. ಭಾವನಮ್ಮ, ಸಿದ್ದು ಅಂಕಲ್ ಕಾಣ್ತಿಲ್ಲ. ಅವರು ಹೊರಗೆ ಹೋಗಿದ್ದಾರೆ ಪುಟ್ಟ, ಬೇಗ ಬರ್ತಾರೆ. ನಿನ್ನ ನೋಡೋಕ್ಕೆ ಅಂತಾನೆ ಬೇಗ ಬಂದ್ಬಿಡ್ತಾರೆ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ